ಹರಿ ಓಂ. ಹಾಯ್ ಫ್ರೆಂಡ್ಸ್, ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನಿನ್ನೆ ಒಂದು ಟ್ರಾನ್ಸಾಕ್ಷನ್ದಾಗ ಮೊನ್ನೆ ತಾನೇ ಟ್ರಾನ್ಸಾಕ್ಷನ್ದಾಗ ಫೆಬ್ರವರಿನ ಎಂಟ್ರಿ ಸ್ಟಾರ್ಟ್ ಮಾಡೀವಿ. ಈಗ ನೆಕ್ಸ್ಟ್ ಫೆಬ್ರವರಿಗೆ ಎಂಡಿಗೆ ಬಂದೀವಿ. ಲಾಸ್ಟ್ ನೋಡೋಣ ಅಂತಕ ಜಸ್ಟ್ ವಿ ಅಂತ ಪ್ರೆಸ್ ಮಾಡಿರಿ. ಪೇಜ್ ಅಪ್ ಅಂತಂದ್ರೆ ಲಾಸ್ಟ್ ಒನ್ ಲೆಕ್ಕ ಯಾವ್ದು ಕಂಪ್ಲೀಟ್ ಮಾಡ್ತೀವಿ ಆ ಲೆಕ್ಕ ಬಂದಿರ್ತೈತಿ. ಪೇಜ್ ಡೌನ್ ಅಂದ್ರೆ ಲೆಕ್ಕ ನೆಕ್ಸ್ಟ್ ಎಂಟ್ರಿ ಹಾಕೋದು. ಮಿಸ್ಟರ್ ವೀರೇಂದ್ರ ಪೇಡ್ ಅಂದರೆ 15,000 ರೂಪಾಯಿ ಬೈ ಚೆಕ್ VRL ಟ್ರಾವೆಲರ್ಗೆ ದುಡ್ಡು ಕೊಡೋದು ಅಂತಂದು ಮೆನ್ಷನ್ ಐತೆ ಲೆಕ್ಕ. ಯಾಕೆ VRL ಟ್ರಾವೆಲ್ಗೆ ಕೊಡಬೇಕಪ್ಪ ಅಂದ್ರೆ ಇಲ್ಲಿ ಪೇಮೆಂಟ್ದಾಗ ತೊಗೊಂಡು VRL ಟ್ರಾವೆಲ್ ಅಂತ ತೊಗೊಂಡು ಅವರು ಬಿಲ್ಲನ್ನು ಕಳಿಸಿರ್ತಾರೆ. ನೀವು ಇನ್ವಾಯ್ಸ್ದಾಗ ರಿಸೀವ್ ಮಾಡಿರ್ತೀರಿ ಜರ್ನಲ್ದೊಳಗೆ, ಅದು ಅಮೌಂಟು ಜಮಾ ಆಗಿರ್ತೈತಿ. 20,600 ಕೊಡಬೇಕಾಗಿರ್ತೈತಿ. ಈಗ ಸದ್ಯಕ್ಕೆ ಕೊಡೋದು 15,000 ಅಂತ ಮೆನ್ಷನ್ ಮಾಡಿಕೊಂಡು ಎಂಟರ್ ಅಂತಂದು ಇಲ್ಲಿ ಅಗೇನೆಸ್ಟ್ ರೆಫರೆನ್ಸ್ ಪದೇ ಪದೇ ಬರೋದ್ರಿಂದ ಅದಕ್ಕೆ ಅದು ಹಂಗೆ ಆಗ್ಬಾರ್ದಂದ್ರೆ 15,000 ರೂಪಾಯಿ ಅಂತ ಇಲ್ಲಿ ಮೆನ್ಷನ್ ಮಾಡಿ ಎಂಟರ್ ಅಂತ ಹೊಡೋದು. SBI ಬ್ಯಾಂಕ್ ಅಂತ ತೊಗೋಬೇಕು. ಕಂಪ್ಲೀಟ್ ಇಷ್ಟು ಮಾಡ್ಕೊಂಡು ಓಕೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅಂದ್ರೆ ಅಲ್ಲಿಗೆ ಬಿಲ್ ಪೇ ಆಯ್ತು. ನೀವು VRL ಟ್ರಾವೆಲ್ ಚೆಕ್ ಮಾಡ್ಕೊಂಡು ನೋಡಿದ್ರು ಅದು ಇಲ್ಲಿ ಬ್ಯಾಲೆನ್ಸ್ 20,000 ಅಂತ ತೋರಿಸ್ತದೆ. ಯಾಕಂದ್ರೆ ಪೇ ಮಾಡಿದ್ರೆ ಉಳಿದ ಬ್ಯಾಲೆನ್ಸ್ 5,600 ಅಂತ ತೋರಿಸ್ತೈತಿ. ಹಾಗಿದ್ರೆ ನೀವು ಅಲ್ಲಿ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟು ಮಿಸ್ಟರ್ ವೀರೇಂದ್ರ ಪರ್ಚೇಸ್ ಆಫೀಸ್ ಸ್ಟೇಷನ್ನ ಖರೀದಿ ಮಾಡ್ತೀವಿ. ವರ್ತು ಮತ್ತು ಇನ್ವಾಯ್ಸು ಕ್ರೆಡಿಟ್ ಅಂತ ಬಂದರೆ ಉದ್ರಿ ಅಂತ ಅರ್ಥ. 6,200 ಅಂತಂದು ಇಲ್ಲಿ ಮೆನ್ಷನ್ ಇದ್ಲೇಕ ಕೃಷ್ಣ ಪ್ರಿಂಟ್ರಿಗೆ. ಹಂಗಿದ್ರೆ ಅದು ಜರ್ನಲ್ ಅಂತ ಮೆನ್ಷನ್ ಆಗುತ್ತೆ. ಜರ್ನಲ್ ನೋಡ್ರಿ, ಇದು ಉದ್ರಿಗೆ, ಇದು ರಿಸೀವ್ಡ್, ಇದು ಪೇಮೆಂಟ್, ಇದು ಕಾಂಟ್ರಾ. 7 ಅಂತ ಹೊಡೀರಿ. ಆಫೀಸ್ ಸ್ಟೇಷನರಿ ಇಲ್ಲೇ ಇರೋದ್ರಿಂದ ಆಫೀಸ್ ಸ್ಟೇಷನ್ ಅಂತ ಮೆನ್ಷನ್ ಮಾಡ್ಕೋಬೇಕು. ಓಕೆ. 6,200 ರೂಪಾಯಿ ಬಿಲ್ಲು. ಎಂಟರ್ ಕೃಷ್ಣ ಪ್ರಿಂಟರ್. ಎಂಟರ್ ಅಂತ ಬಂದು ನೀವು ರೆಫರೆನ್ಸ್ KP13 ಅಂದರೆ ಅದು ಬಿಲ್ ಮೆನ್ಷನ್ ಕೊಡುತ್ತೆ. ಎಂಟರ್ ಕಂಪ್ಲೀಟ್. ಓಕೆ. ಈ ಫೆಬ್ರವರಿ ಎಂಟ್ರಿ ಎಲ್ಲ ಪೂರ್ತಿ ಕಂಪ್ಲೀಟ್ ಆದವು ನೋಡಿರಿ. ಇದು ಲಾಸ್ಟ್ ಒನ್ ಎಂಟ್ರಿ ಇತ್ತು. ಎಸ್ಕೇಪ್ ಹೋಗ್ಬೇಕು. D ಅಂದರೆ ಡಿಸ್ಪ್ಲೇ, T ಅಂದರೆ ಟ್ರಯಲ್ಲು, Alt F1 ಪ್ರೆಸ್ ಮಾಡಬೇಕು. ಮಾಡಿದ ಮೇಲೆ ಟ್ರಯಲ್ ಬ್ಯಾಲೆನ್ಸನ್ನು ನೋಡಿಬಿಡೋಣ ಅಂತಕ. ಟ್ರಯಲ್ ಬ್ಯಾಲೆನ್ಸ್ ಈ ಕಡೆ ಐತಿ. ಫೆಬ್ರವರಿ ಟ್ರಯಲ್ ಬ್ಯಾಲೆನ್ಸ್ ನೋಡ್ರಿ. ಫೆಬ್ರವರಿ ಟ್ರಯಲ್ ಬ್ಯಾಲೆನ್ಸ್ ನೋಡಿ. ಈ ಕಡೆ ಚೆಕ್ ಮಾಡ್ಕೊಳ್ತೀನಿ. ಈ ಕಡೆನೂ ಐತಿ 56,000 ಮತ್ತು ಇಲ್ಲೇ 56,000. 4,30,000 ರೂಪಾಯಿ. ಆಮೇಲೆ 11,800 ಆಗಿರ್ಬೋದು ನೋಡ್ರಿ. ಎಲ್ಲ ಪೂರ್ತಿ ಚೆಕ್ ಮಾಡಿ ತೋರಿಸ್ತೀನಿ ನೋಡ್ರಿ. ಎರಡನ್ನೂ ಕ್ಲಿಯರಾಗಿ ನೋಡ್ಕೊಂಬಿಡ್ರಿ. ವಿಡಿಯೋ ನಿಮ್ಗೆ ಹಂಗೇನಾರ ಪೂರ್ತಿಯಿಂದ ಫಾಸ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಆಮೇಲೆ ಬೇಕಾದ್ರೆ ನೀವು ಟ್ರಯಲ್ ಬ್ಯಾಲೆನ್ಸ್ಗೆ ಸ್ಕ್ರೀನ್ಶಾಟ್ ಹೊಡೋದು ನೋಡ್ಕೊಂಡು ಚೆಕ್ ಮಾಡ್ಕೋಬೋದು. ಇದು 14 ಮೋರ್ ಅಂತ ಇರ್ಬೇಕು. ಆ ಥರ ಬಂದ್ರಂದ್ರೆ ಅಂದರೆ ಇನ್ನೂ ಸ್ವಲ್ಪ ಕೆಳಗಡೆ ಅದಾವಂತ ಅಪ್ ಡೌನ್ ಕೀ ಹೊಡ್ಕೋತಾವ್ರಿ. ಅಲ್ಲಿ ಕ್ಲಿಯರ್ ಆಗಿಬಿಡುತ್ತದೆ ನೋಡಲಿ. 2,31,000 ಎಕ್ಸ್ಪೆನ್ಸಸ್ ಬಿಲ್ ಬಂದೈತಿ. ಸೇಮ್ ನೋಡ್ರಿ, ಇಲ್ಲಿ ಸೇಮ್ ಐತಿ. ಅಂದರೆ ಫೆಬ್ರವರಿ ಎಂಟ್ರಿ ಅಂದರೆ ಅಮೌಂಟ್ ಕ್ಲಿಯರ್ ಐತಿ ಅಂದರೆ ಟ್ರಯಲ್ ಬ್ಯಾಲೆನ್ಸ್ ಕರೆಕ್ಟ್ ಬರಬೇಕು. ಈ ಥರ ಎಲ್ಲ ನಿಮ್ಮ ಕಂಪ್ನಿಗಳನ್ನೂ ಬರಬೇಕು. ಗೊತ್ತಾಯ್ತು? ಓಕೆ. ಇಲ್ಲಿಗೆ ಫೆಬ್ರವರಿ ಎಂಟ್ರಿ ಕಂಪ್ಲೀಟ್ ಅದು. ಇನ್ನು ವರ್ಷದ ಒಂದು ಲಾಸ್ಟ್ ಎಂಟ್ರಿ ಮಾರ್ಚದ ಎಂಟ್ರಿ ನಾರ್ಮಲ್ ಎಂಟ್ರಿ ಬಂದು ಆಮೇಲೆ ಎಲ್ಲ ಪ್ರೊವಿಷನ್ಸ್ ಅಂತ ಬರ್ತದೆ. ಅದು ಏನೈತಿ ಇಲ್ಲ ಅನ್ನೋದು ಮುಂದಿನ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಅಂತಕ. ಓಕೆ. ಮಾರ್ಚ್ ಎಂಟ್ರಿ ಬಂದ ತಕ್ಷಣ ವರ್ಷದ ಎಂಟ್ರಿ ಅಂದ್ರೆ ಏನು ಕಂಪ್ಲೀಟ್ ಆದಂಗೆ ಲೆಕ್ಕ. ಓಕೆ. ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ. ಹೆಚ್ಚು ಚಾನಲ್ಗಳನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಅಂತ ಕೇಳತ್ತೀನಿ. ಹರಿ ಓಂ ಶ್ರೀ ವಾಸುದೇವ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಿಸ್ ಯು ಆಲ್.